ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೇಪರಲ್ಲಿ ಬೋಟ್ ನೆಕ್ ಡಿಸೈನನ್ನು ಸಿಂಪಲ್ಲಾಗಿ ಕಟ್ ಮಾಡೋದು ಯಾವ ಥರ ಮಾಡೋದು ಅಂತ ನೋಡೋಣ. ನೀವು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ಮೊದಲೇ ಪೇಪರಲ್ಲಿ ಫಸ್ಟ್ ಡಿಸೈನ್ನ ಡ್ರಾ ಮಾಡಿ ಆಮೇಲೆ ಆ ಪೇಪರಲ್ಲಿ ಕಟಿಂಗ್ ಮಾಡಿಕೊಂಡು ಅದು ಕರೆಕ್ಟಾಗಿದೆಯಾ ಅಂತ ನೋಡಿ ಆಮೇಲೆ ಬಟ್ಟೆಲಿ ಕಟಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ಡೈರೆಕ್ಟಾಗಿ ಬ್ಲೌಸ್ ಬಟ್ಟೆಲೇ ಕಟ್ ಮಾಡಿದರೆ ನಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಬೋಟ್ ನೆಕ್ಕು ಆಮೇಲೆ ಬೇರೆ ಯಾವುದೇ ಡಿಸೈನ್ಗಳಾಗಲಿ ಅದನ್ನು ಕಟಿಂಗ್ ಮಾಡೋದಕ್ಕಿಂತ ಮುಂಚೆ ಪೇಪರಲ್ಲಿ ಒಂದು ಸಲ ಕಟಿಂಗ್ ಮಾಡಿ ಕರೆಕ್ಟಾಗಿದೆಯಾ ನೋಡಿಕೊಂಡು ನೀವು ಬ್ಲೌಸಲ್ಲಿ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲೊಂದು ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ, ಸಿಂಪಲ್ ಆಗಿದೆ.